ಇದೊಂದು ಬಹಳ ಗಂಭೀರವಾದಂತ ಸಮಸ್ಯೆ. ಈಗ ಒಟ್ಟಾರೆ ಎಲ್ಲಾ ಇಲಾಖೆಗಳಲ್ಲೂ ಸೇರಿ ಸುಮಾರು 2,85,000 ಹುದ್ದೆಗಳು ಖಾಲಿ ಇದೆ. ಅದು ಭರ್ತಿ ಮಾಡಬೇಕು. ಯಾಕೆಂದ್ರೆ ಬರೀ ಕಟ್ಟಡಗಳಿಂದಲೇ ಕೆಲಸ ಆಗೋದಿಲ್ಲ, ಎಲ್ಲಾ ಇಲಾಖೆನಲ್ಲೂ ಕೂಡ ಇವತ್ತು ಶಾರ್ಟೇಜ್ ಇದೆ. ಸೊ ಅದರಿಂದ ತುರ್ತಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ವಹಿಸಬೇಕು. ಅಲ್ಲದೆ ಇದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಯಾವ ಇಲಾಖೆಗೆ ನೋಡಿ ನೀವು, ವೈದ್ಯಕೀಯ ಇಲಾಖೆ ತಗೊಳ್ಳಿ, ಅಥವಾ ಆರೋಗ್ಯ ಇಲಾಖೆ ತಗೊಳ್ಳಿ, ಕೃಷಿ ಇಲಾಖೆ ತಗೊಳ್ಳಿ, ಅಥವಾ ನಿಮ್ಮ ಇವನ್ ಅಗ್ರಿಕಲ್ಚರ್ ಇದು ಫಾರೆಸ್ಟ್ ಇಲಾಖೆ ತಗೊಳ್ಳಿ, ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಇವತ್ತು ಬಹಳ ಹುದ್ದೆಗಳು ಖಾಲಿ ಇದೆ. ಇದರಿಂದ ಏನಾಗುತ್ತೆ, ಆಡಳಿತ ಯಂತ್ರ ಒಂಥರ ಕುಸಿದೋಗುತ್ತೆ, ಕೆಲಸ ಆಗೋದಿಲ್ಲ. ಸೊ ಈಗಲೇ ಕೆಲಸಗಳು ವಿಳಂಬ ಆಗ್ತಾ ಇದೆ. ಅದರಿಂದ ಇದು ಬಹಳ ಅದಕ್ಕೋಸ್ಕರ ಈ ತರ ಹುದ್ದೆ ಸೃಷ್ಟಿ ಮಾಡಿ ಕೆಲಸ ತಗೊಳ್ಳೋದು ಬೇರೆ. ಈಗ ಖಾಲಿ ಇರೋ ಹುದ್ದೆಗಳನ್ನ ಇವರು ಭರ್ತಿ ಮಾಡ್ತಾ ಇಲ್ಲ. ಅದರಿಂದ ಆದಷ್ಟು ಭರ್ತಿ ಮಾಡಿದ್ರೆ ಆವಾಗ ನಮ್ಮ ಆಡಳಿತ ಚುರುಕಾಗುತ್ತೆ, ಜನರಿಗೆ ಹೆಚ್ಚು ಸಹಾಯ ಆಗುತ್ತೆ. ಅಲ್ಲದೆ ಇದ್ರೆ ಈಗ ಏನು ಇರತಕ್ಕಂತ ವರ್ಕರ್ಸ್ ಮೇಲೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಅದರಿಂದ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ. ಸೊ ಬಹಳ ಮುಖ್ಯವಾದದ್ದು ಯಾವಾಗ್ಲೂ ಇನ್ನು ಇನ್ಫ್ಯಾಕ್ಟ್ ಜಾಸ್ತಿ ಹುದ್ದೆಗಳ ಸೃಷ್ಟಿ ಮಾಡಬೇಕು, ಅಂದ್ರೆ ಕ್ರಿಯೇಟ್ ಮಾಡಬೇಕು. ಈಗ ಇರೋ 2,85,000 ಹುದ್ದೆಗಳನ್ನೇ ಇವರು ಫಿಲ್ಅಪ್ ಮಾಡಲಿ ಇಲ್ಲ ಅಂದ್ರೆ ಇದು ಬಹಳ ದುರದೃಷ್ಟಕರ ಅಂತಾನೆ ನನ್ನ ಅನಿಸಿಕೆ. ಸರ್, ಈಗ ಕಡೆ ರೀತಿಯಲ್ಲಿ ನಾವು ಯುವಕರಿಗೆ ಹಣ ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ DCM ಅವರು ಹೇಳಿದ್ದಾರೆ. ಇದು ಯಾವ ರೀತಿ? ಅಲ್ಲ, ನಾನು ಹೇಳೋದು ಅದು ಬೇರೆ ವಿಚಾರ. ಈ ಫಸ್ಟ್ ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಬೇಕು, ಅದೇ ಹಣನ ಇದಕ್ಕೆ ಕೊಡ್ಬೋದು. ಸೊ ಈಗ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನ ಕೊಡಬೇಕು. ಶಾಶ್ವತ ಯೋಜನೆಗಳು ಅದು ರಸ್ತೆಗಳಾಗ್ಬೋದು, ಕುಡಿಯುವ ನೀರಿನ ಯೋಜನೆಗಳಾಗ್ಬೋದು, ನೀರಾವರಿ ಯೋಜನೆಗಳಾಗ್ಬೋದು, ಅಥವಾ ಇದು ಸೇತುವೆಗಳನ್ನ ಕಟ್ಟುವಂಥದ್ದು, ಅಥವಾ ಇದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನ ಕಟ್ಟುವಂಥದ್ದು. ಈ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಬಟ್ ಬಹಳ ಮುಖ್ಯವಾದದ್ದು ನೀವು ಹೇಳಿದಾಗೆ ಗಂಭೀರವಾದಂಥ ವಿಚಾರ. ಇವತ್ತು 2,80,000 ಹುದ್ದೆಗಳು ಖಾಲಿ ಇದೆ, ಅದನ್ನ ಮಾಡಬೇಕು. ಅದಕ್ಕೆ ಈಗ ಬರ್ತಕ್ಕಂಥ ಬಜೆಟ್ ಅಲ್ಲೂ ಕೂಡ ಪ್ರತ್ಯೇಕವಾಗಿ ಹಣವನ್ನ ಮೀಸಲಿಡಬೇಕು. ಅಂದ್ರೆ ಹುದ್ದೆಗಳಿಗೇನೆ ಮೀಸಲಿಡಬೇಕು. ಅದನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬರೀ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಮಾತ್ರ. ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸರ್ಕಾರ ಹೆಚ್ಚು ಹಣವನ್ನ ತೆರೆದಿಡಬೇಕು ಬಜೆಟ್ ಅಲ್ಲಿ. ಆವಾಗ ನೋಡಿ ಆಡಳಿತ ಚುರುಕಾಗುತ್ತೆ, ಜನರಿಗೆ ನಿಮ್ಮ ಯಾವ್ಯಾವ್ದು ಯೋಜನೆಗಳಿದೆ ತಲುಪುತ್ತೆ ನೇರವಾಗಿ. ಸರ್, ಈಗ 6ನೇ ತಾರೀಕು ರಾಜ್ಯ ಬಜೆಟ್ ಇದೆ. ಪ್ರಮುಖವಾಗಿ ನಿಮ್ಮ ಒಂದು ನಿರೀಕ್ಷೆ ಏನಿದೆ ಸರ್? ಈಗಾಗಲೇ ಹೇಳಿದೆ, ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ಶಾಶ್ವತ ಯೋಜನೆಗಳಿಗೆ, ಅದರಲ್ಲೂ ನೀರಾವರಿ ಯೋಜನೆಗಳಿಗೆ, ಮತ್ತು ಈಗ ಏನೇನು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ಅದು ಕಂಪ್ಲೀಟ್ ಆಗಬೇಕು. ಅಲ್ಲ, ಆನ್ ಗೋಯಿಂಗ್ ಪ್ರಾಜೆಕ್ಟ್, ಕುಡಿಯುವ ನೀರಿನ ಯೋಜನೆ ಆಗ್ಬೋದು, ಕೆರೆ ತುಂಬಿಸುವ ಯೋಜನೆ ಆಗ್ಬೋದು, ಅಥವಾ ಈಗ ಇರತಕ್ಕಂಥ ಈಗ ಆಲ್ರೆಡಿ ಸುಮಾರು ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ, ಮೆಡಿಕಲ್ ಕಾಲೇಜುಗಳು ಕಟ್ಟಿದ್ದಾರೆ. ಅದಕ್ಕೆ ಮ್ಯಾನ್ ಪವರ್ ಅನ್ನ ಕೊಡಬೇಕು. ಸೊ ಅದಕ್ಕೋಸ್ಕರ ಈ ಯೋಜನೆಗಳಿಗೆ ಕೊಡಬೇಕಾಗುತ್ತೆ. ಆಮೇಲೆ ರೈಲ್ವೆ ಯೋಜನೆಗಳಾಗ್ಬೋದು, ರಾಷ್ಟ್ರೀಯ ಹೆದ್ದಾರಿಗೆ ಆಗ್ಬೋದು, ಅದರಲ್ಲಿ ಭೂ ಸ್ವಾಧೀನಕ್ಕೆ ಕೂಡ, ಯಾಕೆಂದ್ರೆ ಭೂ ಸ್ವಾಧೀನ ಮಾಡುವಂಥದ್ದು ಹಕ್ಕು ರಾಜ್ಯ ಸರ್ಕಾರದ್ದು, ಅದಕ್ಕೆ ಹೆಚ್ಚು ಹಣವನ್ನ ಮೀಸಲಿಡಬೇಕಾಗುತ್ತೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಸ್ಪತ್ರೆ ವಿಚಾರ ಏನಾಗಿದೆ ಸರ್? ಇಲ್ಲ, ಈಗ ಆಲ್ರೆಡಿ ಈಗ ನಮ್ಮ ಇದರ ರಾಮನಗರದಲ್ಲಿ ಅರ್ಚಕರಹಳ್ಳಿಲಿ ಇವತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಬರ್ತಾ ಇದೆ. ಅಲ್ಲಿ ಒಂದು ಆಡಳಿತಾತ್ಮಕವಾದಂತ ಒಂದು ಕಟ್ಟಡ, ಇನ್ನೊಂದು ವೈದ್ಯಕೀಯ ಕಾಲೇಜು. ಆ ಕ್ಯಾಂಪಸ್ ಒಳಗಡೆನೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕ್ಯಾಂಪಸ್ ಕಾಂಪೌಂಡ್ ಒಳಗಡೆನೆ ಸುಮಾರು 450ರಿಂದ 60 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಬರಬೇಕು ಅಂತ ನಾನು ಒತ್ತಾಯ ಮಾಡಿದ್ದೇನೆ. ಇದಕ್ಕೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ನನಗೆ ಪತ್ರ ಬರೆದಿದ್ದಾರೆ. ಇದ್ರ ಬಗ್ಗೆ ನಾವು DPR ಮಾಡ್ತಾ ಇದ್ದೀವಿ. ಮುಂದೆ ನಾವು ಅದೇ ಕಾಂಪೌಂಡ್ ಒಳಗಡೆನೆ ನಾವು ಆಸ್ಪತ್ರೆಯನ್ನ ಕಟ್ತೀವಿ ಅಂತ. ಯಾಕೆಂದ್ರೆ ಮೆಡಿಕಲ್ ಕಾಲೇಜ್ ಒಂದ್ ಕಡೆ, ಆಸ್ಪತ್ರೆ ಇನ್ನೊಂದ್ ಕಡೆ ಅಂದ್ರೆ ಜನಸಾಮಾನ್ಯ ರೋಗಿಗಳಿಗೆ ತೊಂದರೆ ಆಗುತ್ತೆ, ಅಲ್ಲಿ ಪ್ರಾಧ್ಯಾಪಕರುಗಳಿಗೂ ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತೆ. ಈಗಿರತಕ್ಕಂಥ ನಮ್ಮ ಜಿಲ್ಲಾ ಆಸ್ಪತ್ರೆಗೂ ಅದಕ್ಕೂ ಬಹಳ ದೂರ. ಆಮೇಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರೋದು ಹಾಸಿಗೆ ಸಾಮರ್ಥ್ಯ 200-250 ಬೆಡ್ ಇದೆ. ಅದರಿಂದ ನಿಮ್ಗೆ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ಲಿಕ್ಕೆ ಮಾನ್ಯತೆ ಕೂಡ ಸಿಗೋದಿಲ್ಲ. ನನಗೆ 2 ಪತ್ರ ಬರೆದಿದ್ದಾರೆ, ನಾವು ಮಾಡ್ತೀವಿ ಅಂತ. ಒಂದು ವೈದ್ಯಕೀಯ ಶಿಕ್ಷಣ ಸಚಿವರು ಬರೆದಿದ್ದಾರೆ, ಮತ್ತು ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ ಕೂಡ ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ.